ಮಲೆಯ ಹನಿಗಳು ನದಿಯನ್ನು ಕೇಳಿದವು. ನಿನ್ನ ಜೊತೆ ಪ್ರೀತಿ ಈಗ ಎಲ್ಲಿದೆ ಹೇಳು? ಅದಕ್ಕೆ ನದಿಯು ಉತ್ತರಿಸಿತು, ಅದೆಷ್ಟೋ ಎತ್ತರದಿಂದ ನೀನು ನನ್ನ ಮೇಲೆ ಬೀಳುತ್ತೀಯ, ಅದರಿಂದ ಕಸ ಕಡ್ಡಿ ಕೆಸರುಗಳ ಅಡ್ಡಿ ಇಲ್ಲದೆ ಹರಿಯುತ್ತೀನಿ. ಅದರಿಂದ ನಿನ್ನ ಪ್ರೀತಿ ನನ್ನ ಮೇಲಿದೆ. ಅದಕ್ಕೆ ಮಲೆಯ ಹನಿಗಳು ಹೇಳಿದವು, ನಾವು ನಿಮ್ಮ ಮೇಲೆ ಬೀಳುವುದಕ್ಕೆ ಮುಂಚೆಯೂ ನೀನು ಹೇಗಾದರೂ ಹರಿಯುತ್ತಲೇ ಇದ್ದೀಯಾ. ಆದರೆ ಕಸ ಕಡ್ಡಿ ಕೆಸರು ನಿನ್ನ ಮೇಲೆ ಬಂದರೂ ಸಹ ತಣ್ಣಗಾಗಿದ್ದೀಯಾ, ಯಾಕೆಂದರೆ ಪ್ರೀತಿ ನಿನ್ನ ಮೇಲೆ ಹರಿತಾ ಇದೆ. ನಿಮ್ಮ ಅವಮಾನ, ಬೇಸರ, ನೋವು, ನಿಂದನೆಗಳ ನಡುವೆಯೂ ನೀವು ಸಮಾಧಾನ ಕಾಣುವುದು ನಿಮ್ಮನ್ನು ನಿಜವಾಗಿ ಪ್ರೀತಿಸುವ ಮನಸ್ಸುಗಳ ನಡುವೆ ಮಾತ್ರ. ಈ ವಿಷಯ ಸದಾ ಗಮನದಲ್ಲಿಡಿ. ಅದು ಯಾವುದಂದ್ರೆ, ಅರ್ಥವಾಗದ ವಿಷಯದಲ್ಲಿ ಮೌನವಾಗಿದ್ದು ವ್ಯರ್ಥ ಮಾತುಗಳನ್ನು ನೀವು ನಿಲ್ಲಿಸೋದ್ರಿಂದ ತಪ್ಪು ಮಾತಿಂದ ನಿಮ್ಮ ಮನಸ್ಸಿಗಾಗುವ ಹಾನಿ ತಪ್ಪುತ್ತದೆ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಹೇಳುವ ಶಕ್ತಿ ಬರುತ್ತದೆ. ನಮ್ಮ ಮಾತು ಮತ್ತು ಮೌನ ಎರಡು ಶಕ್ತಿಗಳನ್ನು ಸರಿಯಾಗಿ ಬಳಸಿದರೆ ನಮ್ಮನ್ನದು ತುಂಬ ಶಕ್ತಿಯುತವಾಗಿ ಮಾಡುತ್ತದೆ ಮತ್ತು ತಪ್ಪಾಗಿ ಬಳಸಿದರೆ ನಮ್ಮನ್ನು ದುರ್ಬಲರಾಗಿ ಮಾಡುತ್ತದೆ. ಪ್ರೀತಿಸುವ ಮನಸ್ಸಿರುವ ವ್ಯಕ್ತಿಗಳನ್ನು ಅಪಾರ್ಥ ಮಾಡಬೇಡಿ, ಯಾಕಂದರೆ ಅವರು ನಿಮ್ಮಿಂದ ಏನಾದರೂ ಬಯಸಿದರೆ ಸ್ವಲ್ಪ ಸಮಯ ಮತ್ತು ಪ್ರೀತಿಯ 4 ಮಾತುಗಳು. ಅವುಗಳು ನಿಮ್ಮಿಂದ ಸಿಗದಿದ್ದರೂ ನೀವು ದುಃಖದಲ್ಲಿರುವುದಾಗಲಿ ನಿಮಗೆ ಕೆಟ್ಟದಾಗುವುದಾಗಲಿ ಅವರು ಎಂದಿಗೂ ಸಹಿಸುವುದಿಲ್ಲ. ಅದರಿಂದ ನೀವು ಅವರ ಅಪಾರ್ಥ ಮಾಡಿದ ದಿನ ನಿಮ್ಮಿಂದ ಅವರು ದೂರವಾಗುತ್ತಾರೆ. ನಿಮ್ಮಿಂದ ನೋವು ಅಥವಾ ಕಣ್ಣೀರು ಅವರಿಗೆ ಸಿಕ್ಕಿದರೆ ಅದು ನಿಮಗೆ ಶಾಪವಾಗಬಹುದು. ಜೀವನದಲ್ಲಿ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಅಂತೇನಿಲ್ಲ. ಆದರೆ ನಾವು ಮಾಡಿದ ಒಂದು ಒಳ್ಳೆಯ ನಿರ್ಧಾರ, ಒಳ್ಳೆಯ ಕೆಲಸ, ಒಳ್ಳೆಯ ದೃಷ್ಟಿಕೋನದ ಮರುಕ್ಷಣದ ಫಲಿತಾಂಶವೇ ನಮಗೆ ಒಳ್ಳೆಯದೇ ತರುತ್ತದೆ, ಒಳ್ಳೆಯದೇ ಆಗ್ಬೋದು. ಬದುಕಿನಲ್ಲಿ ಎಲ್ಲರೂ ನಾವು ಹೇಗಿದ್ದೇವೆ ಹಾಗೆ ನಮ್ಮನ್ನು ನೋಡುವುದೇ ಇಲ್ಲ. ನನ್ನ ಮುದ್ದು ಮಾಡಬೇಕು, ನನ್ನ ಹಗ್ ಮಾಡಬೇಕು, ನನ್ನನ್ನು ಮುಟ್ಟಿ ಮಗುವಿನಂತೆ ಎಲ್ಲರೂ ಪ್ರೀತಿಸಬೇಕು ಅನ್ನುವ ಮುಗ್ಧ ಮನಸ್ಸಿನ ಬೇಡಿಕೆಗಳು ಜಗತ್ತಲ್ಲಿ ಬಲು ಕಠಿಣವಾದ ನೋವನ್ನೇ ತರುತ್ತದೆ. ಅರ್ಥವಾಗದೆ ಯಾರ ಜೊತೆಗೆ ಸಂಬಂಧ ಬೆಳೆಸಬೇಡಿ. ಸಂಬಂಧ ಬೆಳೆಸಿದ ನಂತರ ಯಾರನ್ನು ಅಪಾರ್ಥ ಮಾಡಬೇಡಿ. ಎಲ್ಲರೂ ನಿಮ್ಮನ್ನು ಒಳ್ಳೆಯರು ಅಂತ ಹೇಳಬೇಕು ಅಂತ ಮೆಚ್ಚಿಸುವುದನ್ನು ನೀವು ನಿಂತ ದಿನದಿಂದ ನಿಜವಾದ ಗೆಳೆಯರು, ಸಂಬಂಧಗಳು ಮಾತ್ರ ನಿಮ್ಮ ಜೊತೆ ಇರುತ್ತದೆ. ಆದರೆ ಎಲ್ಲರನ್ನು ಮೆಚ್ಚಿಸಲು ಹೊರಟ ದಿನವೆಲ್ಲ ಎಲ್ಲರೂ ನಿಮ್ಮ ತೋರಣಿಕೆಯನ್ನೇ ಮೆಚ್ಚುತ್ತಾರೆ ಹೊರತು ನಿಮ್ಮ ನಿಜವಾದ ಭಾವನೆಗೆ ಯಾರೂ ಬೆಲೆಯೇ ಕೊಡುವುದಿಲ್ಲ.